ಬೆಂಗಳೂರಿನಿಂದ ಬಂದ ಹಂತಕರಿಂದ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿತ್ತ. ಸುಪಾರಿ ಕೊಟ್ಟು ಜೆಡಿಎಸ್ ಲೀಡರ್ ಪ್ರಕಾಶ್ನನ್ನ ಹತ್ಯೆ ಮಾಡಲಾಗಿತ್ತ ಅನ್ನುವ ಪ್ರಶ್ನೆ ಎದ್ದಿದೆ. ಕೊಲೆ ಬಳಿಕ ಬೈಕ್ನಲ್ಲಿ ಬೆಂಗಳೂರು ಕಡೆಗೆ ಹೋದ್ರಂತೆ ಹಂತಕರು. ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ. ಏಕೆಂದ್ರೆ ಇದು ಒಂದು ರೀತಿಯಾದಂತಹ ಸವಾಲಾಗಿದೆ ತನಿಖೆ. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಪ್ರತಿಭಟನೆ ನಡೆದಿತ್ತು, ಹಾಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ತದನಂತರ ಕುಮಾರಸ್ವಾಮಿ ಅವರು ಸಮಾಧಾನ ಪಡಿಸಿ ಕಳಿಸಿದ್ರು. ಈಗ ಪೊಲೀಸರಿಗೂ ಕೂಡ ಸವಾಲಾಗಿ ಪರಿಣಮಿಸಿದೆ ಈ ಒಂದು ತನಿಖೆ. ಯಾಕೆಂದ್ರೆ ಆ 8 ಜನ ಯಾರು ಅನ್ನುವ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿರುವಂತದ್ದು. ಬೆಂಗಳೂರಿನಿಂದ ಬಂದಂತಹ ಹಂತಕರಿಂದ ಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿತ್ತ. ಸುಪಾರಿ ಕೊಟ್ಟು ಜೆಡಿಎಸ್ ಲೀಡರ್ ಪ್ರಕಾಶ್ ಅವರನ್ನ ಹತ್ಯೆ ಮಾಡಲಾಗಿದ್ಯಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಯಾಕೆಂದ್ರೆ ಕೊಲೆಯ ಬಳಿಕ ಬೈಕ್ನಲ್ಲಿ ಬೆಂಗಳೂರಿನತ್ತ ಹೊರಟ್ರಂತೆ ಹಂತಕರು. ಪೊಲೀಸರ ತಂಡಕ್ಕೆ ಈಗ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ವಿವಿಧ ಆಯಾಮಗಳ ಮೂಲಕ ತನಿಖೆ ಈಗ ಚುರುಕುಗೊಂಡಿದೆ. ಇಲ್ಲಿ ಮೇನ್ ಆಗಿ ಸುಪಾರಿಯನ್ನ ಕೊಡಲಾಗಿತ್ತು ಅನ್ನುವ ಮಾಹಿತಿ ಎಲ್ಲೋ ಒಂದ್ ಕಡೆ ಅವರಿಗೆ ಸಿಗ್ತಾ ಇದೆ. ಇದು ನಿಜನ ಏನು, ಅಥವಾ ಅಲ್ಲಿನ ಅಂದ್ರೆ ರಾಜಕೀಯ ವೈಷಮ್ಯಕ್ಕೆ ಅಲ್ಲೇ ಇದ್ದಂತಹ ಮುಖಂಡರು ಯಾರಾದ್ರೂ ಸಾಯಿಸಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಬರಬೇಕು. ಯಾಕೆಂದ್ರೆ ತನಿಖೆ ನಡೀತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲ್ಲಿನ ಸ್ಥಳೀಯರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಏನಾಯ್ತು ಆ ಒಂದು ಸಂದರ್ಭದಲ್ಲಿ, ಯಾವ ಕಡೆ ಹೋದ್ರು, ಆ ನಂಬರ್ ಏನು, ಆ ಬೈಕ್ನ ನಂಬರ್ ಏನಾಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಅದರ ಪಕ್ಕದಲ್ಲೇ ಇರುವಂತ ಎಲ್ಲಾದ್ರೂ CCTVಗಳು ಇದ್ರೆ ಅದನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರಂತೆ. ಒಟ್ಟಿನಲ್ಲಿ ಸವಾಲಾಗಿರುವಂತ ಈ ಒಂದು ಪ್ರಕರಣವನ್ನ ತ್ವರಿತ ಗತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಂಡ್ಯದ ಪೊಲೀಸರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಈಗ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಿಂದ ಬಂದು ಸುಪಾರಿಯನ್ನ ಕೊಡಲಾಗಿತ್ತು, ಸೊ ಹೀಗಾಗಿನೇ ಹತ್ಯೆಯನ್ನ ಮಾಡಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ತನಿಖೆ? ಹೌದು ಪೃಥ್ವಿರಾಜ್, ಏನು ನಿನ್ನೆ ದಿವಸ ಮದ್ದೂರಿನ ತೊಪ್ಪನಹಳ್ಳಿ ಗ್ರಾಮದ ಜೆಡಿಎಸ್ ಮುಖಂಡ ಪ್ರಕಾಶ್ ಕೊಲೆ ಆಗಿತ್ತು. ಆ ಕೊಲೆಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರಿಗೆ ಒಂದು ಮಹತ್ವದ ಸಾಕ್ಷಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಿದೆ. ಈ ಪ್ರಕಾರ ಪೊಲೀಸರು ವಿವಿಧ ಆಯಾಮಗಳ ಮೂಲಕ ಒಂದು ತನಿಖೆಯನ್ನ ಮಾಡಲಾಗ್ತಿದೆ. ಯಾಕೆಂದ್ರೆ 2 ವರ್ಷಗಳ ಹಿಂದೆ ನಡೆದಂತ ಒಂದು ಕೊಲೆಯ ರಾಜಕೀಯ ಕೊಲೆಯ ವೈಷಮ್ಯದಲ್ಲಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ ಅನ್ನೋದು ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವಂತದ್ದು. ಜೊತೆಗೆ ಆ ದಿನ ಏನು ಕೊಲೆ ಆಗಿದಂತಹ ಇಬ್ಬರು ಜೆಡಿಎಸ್ ಮುಖಂಡರು, ಅವರ ಕೊಲೆಯಲ್ಲಿ ಅದೇ ಊರಿನ ಪ್ರಸನ್ನ ಮತ್ತು ಮತ್ತೋರ್ವ ವ್ಯಕ್ತಿಯ ಪ್ರಸನ್ನ ಹಾಗೂ ದೇವರಾಜ್ ನಾಯಕ ಇಬ್ಬರ ಹೆಸರು ಕೂಡ ಕೇಳಿ ಬಂದಿತ್ತು. ಅವರಿಬ್ಬರು ಕೂಡ ಸದ್ಯದ ಜೈಲಿನಲ್ಲಿದ್ದಾರೆ. ಆದ್ರೆ ಅವರ ಮೂಲಕ ಒಂದು ಸುಪಾರಿ ಕಿಲ್ಲರ್ ಗಳ ಮೂಲಕ ಈ ಒಂದು ಕೊಲೆಯನ್ನ ಮಾಡಲಾಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಜೊತೆಗೆ ಏನು ನಿನ್ನೆ ದಿವಸ ಪ್ರತ್ಯಕ್ಷದರ್ಶಿ ಹೇಳಿಕೆ ಕೊಟ್ಟರು ಕೂಡ ಏನು ಬೈಕ್ ನಲ್ಲಿ ಬಂದಂತಹ ಸುಮಾರು ಯುವಕರ ತಂಡ ಒಂದು ಮಾರಕಾಸ್ತ್ರಗಳಿಂದ ಅಂದ್ರೆ ಡ್ರ್ಯಾಗನ್ ಮೂಲಕ ಅವರನ್ನು ಹಿಡಿದು ಕೊಲ್ಲಲಾಗಿದೆ. ಹಾಗಾಗಿ ಅವರನ್ನ ಸುಪಾರಿ ಅಂತ ಕೊಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಈ ದಿಕ್ಕಿನಲ್ಲಿ ಈಗ ತನಿಖೆಯನ್ನು ಪೊಲೀಸರು ಮುಂದುವರೆಸಿದ್ದಾರೆ. ಜೊತೆಗೆ ವಿವಿಧ ಆಯಾಮಗಳ ಮೂಲಕ ಏನು ರಸ್ತೆ ಅಕ್ಕಪಕ್ಕದಲ್ಲಿ ಮತ್ತೆ ಪೆಟ್ರೋಲ್ ಬಂಕ್ ಮತ್ತೆ ಹೋಟೆಲ್ಗಳಿದ್ದ CCTV ಫುಟೇಜ್ಗಳನ್ನ ಪರಿಶೀಲಿಸಿ ಈಗ ತನಿಖೆಯನ್ನು ಮುಂದುವರೆಸಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.